ಎಲ್ಲರಿಗೂ ನಮಸ್ಕಾರ. ಇದು ಮೊಹರಂದು ಸಲ್ಯಾಕ ಬಿರಿಯಾನಿ ಮಾಡ್ತಾರೆ. ಅದಕ್ಕೆ ಬೇಕಾಗೋ ಸಾಮಾನು ಚಕ್ಕಿ ಎಲೆ, ಲವಂಗ, ಶಾಜೀರ, ಜೀರಿಗೆ, ಈಗ 2 ಕಲರ್, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಎಣ್ಣೆ ಹಾಕಿನಿ ನೋಡ್ರಿ. ಎಲೆ ಹಾಕ್ತೀನಿ ನೋಡ್ರಿ. ಶಾಜೀರ, ಲವಂಗ, ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕೆಂಪಾದವು ನೋಡ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೋಬೇಕು ನೋಡ್ರಿ. ಹಳಿ ಅಕ್ಕಿದ್ರೂ ಸ್ವಲ್ಪ ಜಾಸ್ತಿ ನೀರು ಹಿಡಿತಾವ. ಇದ್ದಿಲ್ಲಂದ್ರೂ 1ಕ್ಕೆ 2 ನೀರು ಸಾಕು, ಕರೆಕ್ಟ್ ಆಗ್ತದ. ಈಗ ರೀ ಇದೆಲ್ಲ ಚಂದ ಕೆಂಪಗೆ ಇದಾಗ್ಬಿಡ್ತಾವೆ ನೋಡ್ರಿ ಮೆಣಸಿನ್ಕಾಯಿ. ಅವು ನೀರು ಹಾಕ್ತೇನೆ ನೋಡ್ರಿ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ ನಾನು. 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ, 3 ಗ್ಲಾಸ್ ನೀರು ತೊಗೊಂಡೇನಿ ನೋಡ್ರಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ. ನಾನು ಅಕ್ಕಿ ತೊಳ್ಕೊಂಡು ಬರ್ತೀನಿ. ನೀರು ಸ್ವಲ್ಪ ಕುದೀರಿ, ಅಕ್ಕಿ ತೊಳ್ಕೊಂಡು ಬರ್ತೀನಿ. ಈಗ ರೀ ನೀರು ಕುದಿಲೈತೆ ನೋಡು, ಅಕ್ಕಿ ಹಾಕ್ತೀನಿ ನೋಡಿರಿ. 3 ಗ್ಲಾಸ್ ನೀರು ತೊಗೊಂಡೆ, 1/2 ಗ್ಲಾಸ್ ಅಕ್ಕಿ. ಈಗ ರೀ ನಿಂಬೆ ಹುಳಿ, ಯಾಕಂದ್ರೆ ಅನ್ನನೂ ಉದುರು ಆಗ್ತದ, ಟೇಸ್ಟೂ ಆಗ್ತದ. ಒಂದು ನಿಂಬೆಹಣ್ಣು ಹಿಂಡಿನಿ. ನೋಡ್ರಿ ಇದು ಸರಿ. ಅನ್ನ ಹಳ್ಳ್ಯದ ಕಲರ್ ಒಂದೇ ಕಡೆಗೆ ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ಇದು ಎಲ್ಲೆಲ್ಲಿ ನಾವು ಕಲರ್ ಹಾಕಿರ್ತೀವಲ್ಲ ಅಷ್ಟೇ ಕಲರ್ ಕೆಂಪಗೆ ಬರ್ತದೆ ಅಕ್ಕಿಗೆ. ಇದೇನು ಜಿಲೇಬಿ ಕಲರ್. ಇದು ಒಂದು ಕಡೆಗೆ ಹಾಕ್ತೀನಿ. ಇದಿಷ್ಟೇ ಈ ಥರ ಕಲರ್ ಬಿಡ್ತದ. ಇದೆಲ್ಲ ಅನ್ನದಾಗ ಕಲಸಿರಿ ಸರಿಯಾಗಿ ಅನಿಸ್ತದ. ಈಗ ರೀ ಕೊತ್ತಂಬರಿ ಈಗ ಹಾಕ್ತೀನಿ ನೋಡು.
ಹಳ್ಳೆಲ್ಲಿ ಮುಚ್ತೀನಿ ನೋಡಿರಿ, ಹಳ್ಳೆಲ್ಲಾಕ ಬಿಡ್ತೀನಿ ಒಂದು. ಈಗ ರೀ ಅನ್ನ ಹಳ್ಳ ಕಲರ್ ಹಾಕ್ತೀವಲ್ಲ, ಅಲ್ಲೊಂದು ಇಲ್ಲೊಂದು ದಾಣಿದಾಗ ಅಷ್ಟೇ, ಅಕ್ಕಿದಾಗ ಅಲ್ಲೊಂದು ಇಲ್ಲೊಂದು ಕಲರ್ ಕಲಿತೇವ. ಅದ್ರ ಸಲಕ್ಕೆ ಯಾರು ಅರ್ಶಿಣ ಬಣ್ಣ ಎಲೆ ಹಸಿರು ಯಾವ ಕಲರ್ ಇದ್ದರೂ ದೂರ 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 ಸ್ವಲ್ಪ ಸ್ವಲ್ಪ ಹಾಕಿರಿ, ಎಲ್ಲ ಅಲ್ಲೊಂದು ಆಗೋಳು ಇಲ್ಲೊಂದು ಆಗೋಳು ಅನ್ನ ಕಲರ್ ಕಾಣಿಸ್ತದ, ಮಕ್ಕಳೂ ನೋಡ್ಲಿಕ್ಕೆ ಸರಿಯಾಗಿ ಅನ್ನಿಸ್ತದ. ಇದ್ರ ಕಾಂಬಿನೇಷನ್ ಮಜ್ಜಿಗೆ ಸಾರು. ಈಗ ಅನ್ನ ರೆಡಿ ನೋಡಿ.